ನಿಮ್ನೆ ಯಾರು ನೋಡ್ತಾರೆ? ನನ್ನೇ ನೋಡಕ್ಕಲ್ಲಿ ಯಾರು ಇಲ್ಲ. ನಿಮ್ನೆ ಅಲ್ಲಿ ಇಡ್ತೀನಿ. ಬಾಣ್ಲೆ ತಿಕ್ತಾ ಇದ್ದೀವಿ, ಬಾಣ್ಲೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಲ್ರೆಡಿ ನಮ್ಮ ಮನೇಲಿ ಒಂದು ರೌಂಡ್ ಫುಲ್ ಬೆಳಿಗ್ಗೆನೇ ಪೂಜೆ ಆಗಿ 5 ಗಂಟೆಲೇ ಇವಾಗ ಮತ್ತೆ ಒಬ್ಬಟ್ಟನ್ನೆಲ್ಲ ಇಟ್ಟು ನೈವೇದ್ಯ ಮಾಡಬೇಕು. ಅದನ್ನು ನಾನು ಮಾಡ್ತೀನಿ, ಬಿಕಾಸ್ ನನ್ನ ಡ್ಯೂಟಿ. ಆಲ್ರೆಡಿ ನಮ್ಮಮ್ಮ ಎಲ್ಲ ಪೂಜೆ ಮಾಡಾಗೋಯ್ತು, ನಮ್ಮಪ್ಪ ನಮ್ಮಮ್ಮ. ಸೊ ಇದು ನಮ್ಮ ಮನೆಯ ದೇವರು. ಪುಟ್ಟದಾಗಿ ಪುಟ್ಟ ಲಕ್ಷ್ಮಿನ ಕೂರಿಸಿದ್ದೀವಿ. ಸೊ ಆಲ್ರೆಡಿ ಎಲ್ಲ ಪೂಜೆ ಮಾಡಿದ್ದಾರೆ ಬೆಳಿಗ್ಗೆನೇ. ಇನ್ನೇನಿದ್ರು ಜಸ್ಟ್ ಇವಾಗ ದೇವ್ರಿಗೆ ನೈವೇದ್ಯ ಮಾಡಿ ಇನ್ನು ಸಂಜೆ ಬರೋರು ಹೋಗೋರು ಯಾರು ಇದ್ದರೆ ಅವರಿಗೆ ಅರ್ಶಿನ ಕುಂಕುಮ ಕೊಡೋದು, ಯಾರು ಕರೆದಿರೋರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗೋದು ಅಷ್ಟೇ. ಇದು ದೇವರು ನಾವು ಕೂರಿಸಿರೋದು. ಆ್ಯಂಡ್ ಈ ಥರ ರೆಡಿ ಮಾಡಿದ್ದೀವಿ ಅಷ್ಟೇ. ಪೂಜೆ ಎಲ್ಲ ಆಯಿತು, ಒಂದು ಒಬ್ಬಟ್ಟು ಸ್ವಾಹನೂ ಆಯಿತು. ಅದು ಒಬ್ಬಟ್ಟು ಬಿಸಿ ಇದ್ದಾಗ ತಿಂದ್ರೇ ಚಂದ. ಸೊ ದೇವ್ರಿಗೆ ನೈವೇದ್ಯ ಆಯಿತು, ಇನ್ನೇನು ಒಬ್ಬಟ್ಟು ಮಾಡ್ತಾಯಿದ್ರು, ಒಂದು ತಿನ್ಕೊಂಡೆ. ತೋರ್ತೆ ತಂಬಿಟ್ಟು ಯಾಕೆ ಮಾಡೋದು ಅಂದರೆ ದೇವ್ರಿಗೆ ಆರತಿ ತೆಗಿಯೋಕ್ಕೆ ನಾವು ತಂಬಿಟ್ಟು ಮಾಡೋದು. ದೇವ್ರಿಗೆ ಇಷ್ಟ. ದೇವ್ರಿಗೆ ಇಷ್ಟ ಅಂತೆ, ಅದಕ್ಕೆ ತಂಬಿಟ್ಟು ಆರತಿ ಎಲ್ಲ ಮಾಡೋದು. ಓಕೆ, ಅರ್ಶಿನ ಕುಂಕುಮ ಕೊಡೋಕ್ಕೆ ಶುರು ಮಾಡ್ತಾರೆ, ಆಗ ಮಳೆ ಬರುತ್ತೆ ನೋಡಿ. ಹಿಂಗೆ ಆಗೋದು, ಪ್ರತಿ ವರ್ಷ ಹಂಗಾಗತ್ತೆ. ಯೂಶಲಿ ಹಬ್ಬದ ಟೈಮಲ್ಲಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಕುಂಕುಮ ಕೊಡೋಳಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ, ಮಳೆ ಬಂದ್ಬಿಡತ್ತೆ. ನಿದ್ದೆ ಬರೋ ಥರ ಆಗ್ತಾಯಿದೆ, ಬಟ್ ನಾನು ನಿದ್ದೆ ಮಾಡಿದೆ. ಆಮೇಲೆ ಏನಂದರೆ, ಲಕ್ಷ್ಮೀ ಹಬ್ಬದಲ್ಲಿ ದೇವ್ರಿಗೆ ದೀಪ ಹಚ್ಚಿರ್ತೀವಲ್ಲ, ಆ ದೀಪ ಆರೋಗಬಾರ್ದು. ದೇವ್ರನ್ನ ಎತ್ತೋವರೆಗೂ ದೀಪ ಆರಬಾರ್ದು. 3 ದಿವಸ ಇಡೋರು 3 ದಿವಸ ಇಡ್ತಾರೆ ದೇವ್ರನ್ನ. ನಾವು 3 ದಿವಸ ಇಡಲ್ಲ. ಈ ವರ್ಷವೂ ಇಡ್ತಾ ಇಲ್ಲ. ಕದ್ಲಿಸೋರು ರಾತ್ರಿನೇ, ನೈಟೇ ಕದ್ಲಿಸ್ತಾರೆ. ಅಂದರೆ ಇವತ್ತು ನೈಟೇ ಎಲ್ಲ ಆದಮೇಲೆ, ಎಲ್ಲರೂ ಅರ್ಶಿನ ಕುಂಕುಮ ತೊಗೊಂಡು ಹೋಗಿ ಎಲ್ಲ ಆದಮೇಲೆ, ಊಟ ಎಲ್ಲ ಆದಮೇಲೆ ದೇವರಿಗೆ ಆರತಿ ತೆಗೆದು ದೇವ್ರನ್ನ ಕದ್ಲಿಸೋದು. ಸೊ ದೇವ್ರನ್ನ ಕದ್ಲಿಸಿದ್ಮೇಲೆ ಯಾವಾಗ ಬೇಕಾದರೂ ದೇವ್ರನ್ನ ಎತ್ಬೋದು. ಏನಿಲ್ಲ, ಬರೀ ಒಬ್ಬಟ್ಟು ಅನ್ನ ಸಾಂಬಾರು ಅಷ್ಟೇನಾ? ಮಾಡಿರೋ ವಡೆ ಬೋಂಡ ಪಾಯಸ, ವಡೆ ಬೋಂಡ ಪಾಯಸ ಎಲ್ಲ ಮಾಡ್ಬೋದು, ಬಟ್ ಮಾಡಲ್ಲ. ದೇವಸ್ಥಾನ ಹೊಸದಾಗಿ ಕಟ್ಸಿದಾರಾ? ಇರೋದನ್ನೇ ಓಪನ್ ಮಾಡ್ತಾ ಇದ್ದಾರಾ? ವಸ್ತು ಬೆಟ್ಟದ ಮೇಲೆ. ನಾನು ಆ್ಯಕ್ಚುಲಿ ನಿದ್ದೆ ಮಾಡಿದ್ದೀನಿ, ನೀನು ಮನ್ಕೊಂಡೇ ಇಲ್ಲ ಅಲ್ವಾ? ನಾನು ಸ್ವಲ್ಪನಾದರೂ ನಿದ್ದೆ ಮಾಡಿದ್ದೀನಿ. ಬಟ್ ಬೆಳಿಗ್ಗೆ ಪೂಜೆ ಇವ್ರು ಮಾಡೋದೆಲ್ಲ ಸೌಂಡ್ ಇರುತ್ತಲ್ಲ, ನನಗೆ ನಿದ್ದೆ ಬಂದಿಲ್ಲ. ಆದರೂ ಸುಮ್ಮನೆ ಮಲಗಿದ್ದೆ. ಅವ್ರು ನಿದ್ದೆನೇ ಮಾಡಿಲ್ಲ, ಬಟ್ ಅವರಾದರೂ ಆ್ಯಕ್ಟಿವ್ ಆಗಿದ್ದಾರೆ. ನನ್ನ ಕಣ್ಣು ಆಲ್ರೆಡಿ ಕುಡ್ದಿರೋರ ಥರ ಕಾಣ್ತಾ ಇದ್ದೀನಿ ನಾನಂತೂ. ಕಣ್ಣು ಬಾಗಣ ಇಟ್ಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದೀವಲ್ಲ, ಹಂಗೆ ಹೋಗ್ತೀವಿ ಅಂತ ಹೇಳಿ ನನಗೆ ಕಂಟೆಂಟ್ ಕೊಡ್ತಾರೆ ನಮ್ಮಮ್ಮ. ಈಗ ಇನ್ನೇನು ಇದು ಏನದು ಗೌರಿ ಹಬ್ಬ ಬರುತ್ತಲ್ಲ, ಸೊ ಪದೇ ಪದೇ ಹೋಗಕ್ಕಾಗಲ್ಲ. ಸರ್ ನಾನು ಹೇಳ್ತೀನಿ, ನಾನು ಹೇಳ್ತೀನಿ, ಇಲ್ಲ ನೀನು ಹೇಳು. ನಮ್ಮ ಅಪ್ಪಂಗೆ 4 ಜನ ಅಕ್ಕಂದಿರಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಬಾಗ್ನ ಕೊಡಬೇಕಲ್ಲ. ಹೇಗೂ ಹೋಗ್ತಾ ಇದೀವಲ್ಲ, ಈಗಲೇ ಬಾಗ್ನ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ನಮ್ಮಮ್ಮ ಬಾಗ್ನಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಎಲ್ಲ ಬಾಗ್ನ ಎಲ್ಲ ಯಾರೂ ಕೊಡಲ್ಲ, ಹಿಂದೆ ಮುಂದೆ ಆ ಥರ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಪಪ್ಪನೇ ಹೋಗಿ ಕೊಟ್ಟು ಬರ್ತಾರೆ ಅಷ್ಟೇ. ನೋಡು, ನಿಂಗೆ ಪಾರ್ಟ್ ಟೈಮ್ ಜಾಬಿಗೆ ಕಳ್ಸನ್ಬಿಡಮ್ಮ. ಅದಕ್ಕೆ ಏನು ಮೆಡಿಕಲ್ ಶಾಪ್ಗೆ ಹೋಗಲ್ವಾ, ಹಾಸ್ಪಿಟಲಲ್ಲೆಲ್ಲ ಮಾತ್ರೆ ನಿಂಗೆ ಅಲ್ವಾ ಫೋಲ್ಡ್ ಮಾಡಿಕೊಡೋದು ಅಂತ. ನಾವು ಮಾಡಲ್ವ ಅಂಗಡಿಲಿ, ಅವರಲ್ಲ ನಾವೇ ಮಾಡ್ತೀವಿ. ಆಮೇಲೆ ಹಿಂಗೆ ಅರ್ಶಿನಕ್ಕೆ ಅಲ್ವಾ, ಏನೋ ಕಾಯಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಬಳೆ ಎಲ್ಲ ಇಟ್ಟು. ಟೈಮ್ ಬಂದು ಈಗ 5 ಗಂಟೆ. ಇವಾಗ ಅರ್ಶಿನ ಕುಂಕುಮ ರನ್ನಿಂಗ್ ಇದೆಯಲ್ಲ, ಅದಕ್ಕೋಸ್ಕರ ಈಗ ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನೀಟಾಗಿ ಕಸ ಪರ್ಕಿಲಿ ಹೊಡಿಬಾರ್ದು, ಬಟ್ಟೆನ ಹಂಗೆ ಒರೆಸ್ಕೊಬೇಕು. ಆಮೇಲೆ ನಮ್ಮಮ್ಮ ಇವಾಗ ಮತ್ತೆ ಹೊಸ್ಲಿಗೆ ಕುಂಕುಮ ಎಲ್ಲ ಇಟ್ಕೊಂಡು ಇದು ಮಾಡ್ತಾಯಿದ್ದಾರೆ, ರಂಗೋಲಿ ಹಾಕ್ತಾಯಿದ್ದಾರೆ. ಆ್ಯಂಡ್ ಇವಾಗ ನೀಟಾಗಿ ಮತ್ತೆ ಪೂಜೆ ಎಲ್ಲ ಮಾಡಿ 6 ಗಂಟೆ ಮಂಗಳಾರತಿ ಮಾಡಿ ಇಲ್ಲಿ ಅರ್ಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಪ್ರಸಾದಕ್ಕೆ ಸ್ವಲ್ಪ ಪುಳಿಯೋಗರೆ ಆ್ಯಂಡ್ ಕೋಸಂಬರಿ ಮತ್ತು ಮೊಸರನ್ನ ಮಾಡ್ಕೊಂಡಿದ್ದೀವಿ. ಸೊ ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಎಲ್ಲರಿಗೂ ಅವ್ರಿಗೆ ಕೊಡೋಕ್ಕೆ. ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು
ಸ್ವಲ್ಪ ರೆಡಿ ಆಗೋಣ. ಆಗಿಬಿಟ್ಟು ನಮ್ಮ ಮನೆ ಲಕ್ಷ್ಮಿ ನಾನೇ ಅಲ್ವಾ, ಅದಕ್ಕೆ ರೆಡಿ ಆಗಿಬಿಟ್ಟು ಕೂತ್ಕೊಳ್ಳೋದು ನಾನಿವಾಗ. ಇಲ್ಲಿ ಬಾಗಿಲಿಗೆ ಇದಾಗ ಕೂತಿದ್ದಾರೆ. ಇಲ್ಲಿ ಕೋಸಂಬರಿ ರೆಡಿಯಾಗಿದೆ. ಆ್ಯಂಡ್ ಇದು ಏನಕ್ಕೆ ಅಂತ ಇದು ಕರ್ಡ್ ರೈಸ್ಗೆ ಆ್ಯಂಡ್ ಪುಳಿಯೋಗರೆಗೆ ಆಲ್ರೆಡಿ ರೈಸ್ ಇಟ್ಕೊಂಡಿದ್ದೀವಿ ಅಷ್ಟೇ. ಇವಾಗ ಸ್ವಲ್ಪ ರೆಡಿ ಆಗೋಣ. ಫೈನಲಿ ಲಕ್ಷ್ಮಿ ರೆಡಿ ಅಂದರೆ ನಾನು ರೆಡಿ ಆದೆ. ಬೀಯಿಂಗ್ ಈಸ್ ಲಕ್ಷ್ಮಿ ಅಂತೆಲ್ಲ ಹೇಳ್ತಾರಲ್ಲ, ಸೊ ನಾನು ನಮ್ಮ ಮನೆಗೆ ಲಕ್ಷ್ಮಿ. ಸೊ ನಮಗೆ ನಾವೇ ಖುಷಿ ಪಡಬೇಕು. ಆ್ಯಂಡ್ ಈ ಡ್ರೆಸ್ಸಿಗೆ ಇಷ್ಟೆಲ್ಲ ರೆಡಿ ಆಗಬೇಕಾ ಅಂತ ಅಂದರೆ ಇಲ್ಲ, ನೋಡೋಣ ಸ್ವಲ್ಪ ತಾದ್ಮೇಲೆ ಸ್ಯಾರಿ ಉಟ್ಕೊಳ್ಳೋದ ಅಂತೇಳಿ ಯೋಚನೆ ಮಾಡಿ ಬೇಕಂದರೆ ಉಟ್ಕೋತೀನಿ. ಅದಕ್ಕೆ ಇಷ್ಟು ಮಾತ್ರ ನೀಟಾಗಿ ರೆಡಿಯಾಗಿ ತಲೆ ತುಂಬ ಹೂ ಮುಟ್ಕೊಂಡು ಬೆಳಗಿಲೆ ಹಾಕ್ಕೊಂಡು ರೆಡಿ. ಇವಾಗ ಟೈಮ್ ಅಂದ್ಬಿಟ್ಟು ಇವಾಗ 5:30. ಜೇಬಿನ ತುಂಬ ಇದ್ದರೆ ನೋಟು ಸುಲಭವಾಗಿ ಸಿಗು. ಸಂಜೆದು ಮಂಗಳಾರತಿ ಮುಗೀತು. ಇವ್ರು ನನ್ನ ಫ್ರೆಂಡು ಸಹನಾ ಅಂತ. ಸೊ ಇವಾಗ ಅರ್ಶಿನ ಕುಂಕುಮಕ್ಕೆ ಬಂದಿದ್ದರು. ಆಲ್ರೆಡಿ ಪುಳಿಯೋಗರೆ ಕೋಸಂಬರಿ ಎಲ್ಲ ರೆಡಿಯಾಗಿದೆ. ಇವಾಗ ಅರ್ಶಿನ ಕುಂಕುಮ ಕೊಟ್ಟಾಯಿತು. ಪ್ರಸಾದ ಕೊಟ್ಬಿಡೋಣ. ಸಹನಾ ಪ್ಲೇಟ್ಗೆ ಹಾಕೊಡ್ಲಾ? ಹಾಂ, ಕೊನೆಗೂ ಸೀರೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟೆ. ಟೈಮೇ ಆಗೋಯ್ತು. ಇಲ್ಲಿ 7 o'clock ಆಗ್ತಾಯಿದೆ. ಆಚೆಗಡೆ ಮಳೆ ಅಂದರೆ ಮಳೆ ಫುಲ್. ಹಾಂ, ಎಲ್ಲದಕ್ಕೂ ಹಾಕಿದೆ. ಫುಲ್ಲು ಮಳೆ. ಪಾಪ ಅರ್ಶಿನ ಕುಂಕುಮ ತಗೊಳ್ಳೋರು ಹೆಂಗೆ ಬರ್ತಾರೋ ಏನೋ. ಅಷ್ಟೇ, ಯಾರೂ ಬರೋಲ್ಲ. ಬಟ್ ನಮ್ಮ ಖುಷಿಗೆ ರೆಡಿ ಆಗೋದು ಅಷ್ಟೇ, ಏನು ಮಾಡ್ಕೊಳ್ಳೋದು. ಅಯ್ಯೋ, ನಾನು ಪೂಜೆ ಮಾಡ್ಬೇಕಾರೆ ನೀನು ಹೊರದು ನೀರು ಆಗೋಗ್ಬಿಟ್ಟು ಹಬ್ಬ ಮುಗೀತು. ಹಬ್ಬನೂ ಮುಗೀತು, ಅರ್ಶಿನ ಕುಂಕುಮ ಸೀರೀಸು ಮುಗೀತು. ಅಷ್ಟೇ. ಸೊ ಇವತ್ತು ಲಕ್ಷ್ಮೀ ಕುರ್ಸಿ ನಾಳೆ ಕದಲಿಸೋರು. ನಾಳೆ ಬೆಳಿಗ್ಗೆ 6:30 ಇಂದ 8 ಗಂಟೆವರೆಗೂ ಟೈಮ್ ಇದೆ ನಾಳೆ ಕದಲಿಸೋರು. ನಾವು ಇವತ್ತು ಕದಲಿಸ್ತಾ ಇರೋದ್ರಿಂದ ಇವತ್ತು ಸಂಜೆ 6:45 ಇಂದ 8:15ವರೆಗೂ ಟೈಮ್ ಇದೆ. ಆ ಟೈಮಲ್ಲಿ ದೇವ್ರನ್ನ ಕದಲಿಸ್ಬೇಕು ಅಂತ. ಅದಕ್ಕೆ ಇವಾಗ ಕದಲಿಸೋಕ್ಕಿಂತ ಮುಂಚೆ 8:15 ಆಗೋಷ್ಟರಲ್ಲಿ 8 ಗಂಟೆ 8:15 ಗಂಟೆ ಇದೆ. ಆಗೋಷ್ಟರಲ್ಲಿ ದೇವರಿಗೆ ಆರತಿ ತತ್ತು ದೃಷ್ಟಿ ಎಲ್ಲ ತೆಗೆದು ಚೆನ್ನಾಗಿ ಎಲ್ಲ ಒಳ್ಳೆದಾಗಲಿ ಅಂತ ಹೇಳಿ ದೇವರಿಗೆ ದೃಷ್ಟಿ ಎಲ್ಲ ತೆಗೆದು ಇವಾಗ ಒಂದು 8 ಕಾಲಿಗೆ ಕದಲಿಸ್ತೀವಿ. ಸೊ ಅದಕ್ಕೋಸ್ಕರ ಪೂಜೆ ಮಾಡ್ಕೊಂಡು ಅಂದರೆ ಆರತಿ ತೆಗೆದ್ವಿ. ಅಷ್ಟೇ, ಹಬ್ಬ ಮುಗ್ದೇ ಹೋಯಿತು. ಫಸ್ಟ್ ಟೈಮ್ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆಗಿ ಹೋಗಿ ಎಲ್ಲ ಮಾಡ್ಕೊಂಡು ಇರೋದು. ಅಷ್ಟೇ, ಹಬ್ಬ ಮುಗ್ದೇ ಹೋಯಿತು. ಈ ಊಟ ಮಾಡೋದು, ಕೆಲಸ ಮುಗಿಸಿ ಮಾಡ್ಕೊಳ್ಳೋದು ಅಷ್ಟೇ. ಊರಿಗೆ ಹೋಗ್ಬೇಕಲ್ಲ, ಆಯಿತು. ಈಗ ದೇವ್ರ ಹತ್ರ ಚಕ್ಲಿ ಎಲ್ಲ ಎತ್ಕೊತೀನಿ ಅಂತ ಹೊಟ್ಟೆ ಹಸಿತಾಯ್ತು ಇವಾಗ. ಜಾಸ್ತಿ ಇಲ್ಲ, ಪುಳಿಯೋಗರೆ ಕೋಸಂಬರಿ ಚಕ್ಲಿ ದೇವ್ರಿಗೆ ಮಾಡಿದ್ರಲ್ಲ ಅದನ್ನ ಎತ್ಕೊಂಡಿದ್ದೀನಿ. ಚಿರೋಟಿ ಅಂತಾನೇ ಇರೋ. ಆ್ಯಕ್ಚುಲಿ ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ಬೇಜಾನಿದೆ ಪಾತ್ರೆ. ಸ್ವಲ್ಪ ನಮ್ಮ ಅಮ್ಮಂಗೆ ಒಬ್ಬರು ಕೈಲೇ ಆಗಲ್ಲ, ಎಷ್ಟೊಂದು ಕೆಲಸ ಇದೆ ಇನ್ನು. ಅದಕ್ಕೆ ಬಾಣಲೆ ತಿಕ್ತಾ ಇದ್ದೀವಿ. ಬಾಣಲೆ ಎಲ್ಲ ಪಾತ್ರೆ ಅಟ್ಲೀಸ್ಟ್ ತೊಳ್ಕೊಟ್ರೆ ಅವರು ನಾಳೆ ಊರಿಗೆ ಬೇರೆ ಹೋಗ್ಬೇಕಲ್ಲ, ಸೊ ಎಲ್ಲ ರೆಡಿ ಮಾಡ್ಕೊಳ್ತಾರೆ.
ಎಕ್ಸಾಸ್ಟೆಡ್. ಟೈಮ್ ಇನ್ನು 9:30. ನಿದ್ದೆ ಬರ್ತಾ ಇದೆ, ಸುಸ್ತು, ಕಾಲೆಲ್ಲ ನೋವ್ತಾ ಇದೆ. ನನಗೆ ಹಿಂಗೆ, ಇನ್ನು ನಮ್ಮಮ್ಮಂಗೆ ಹಿಂಗಾಗ್ಬಿಡ. ನೋಡಪ್ಪ, ಒಳ್ಳೆ ನಿದ್ದೆ ಬಂದರೆ ಸಾಕಿವತ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮನೆ ಹಬ್ಬ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ಥರ ಅದು ನಾಳೆ ಮಾಡ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಎಲ್ರಿಗೂ ಕೊನೆಯದಾಗಿ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.